Hi viewers, welcome once again. Welcome to Manju's Learning Hub. So today we are going to discuss a topic on education services. Myself is Manjunath T, Assistant Professor in Management, Kochabi Government First Grade College, Vasanagar. Before going to the next slide, let me see some quote given by the Nelson Mandela, which is very much relevant to the education industry. Education is the most powerful weapon which you can use to change the world. So education is one of the very much important weapon if you're able to educate very well so that you can change the world ಅನ್ನೋದನ್ನ ನೆಲ್ಸನ್ ಮಂಡೇಲ ಅವರು ಹೇಳ್ತಿದ್ದಾರೆ. ಸೊ ಹಂಗಾದ್ರೆ ಮಾರ್ಕೆಟಿಂಗ್ ಆಫ್ ಎಜುಕೇಶನ್ ಈಸ್ ವೆದರ್ ಇಟ್ ಈಸ್ ಸಿಗ್ನಿಫಿಕೆನ್ಸ್ ಟು ದಿ ಕಂಟ್ರಿ ಅನ್ನೋದನ್ನ ನೋಡೋಣ. ಸೊ ಅಬ್ವಿಯಸ್ಲಿ ಇಟ್ಸ್ ವೆರಿ ಮಚ್ ಎಸೆನ್ಷಿಯಲ್ ಆರ್ ವೆರಿ ಮಚ್ ಸಿಗ್ನಿಫಿಕೆಂಟ್. We need to market our education services due to three reasons. ಯಾವೆಲ್ಲ ಮೂರು ರೀಸನ್ನಿಂದ ನಾವು ಮಾರ್ಕೆಟ್ ಎಜುಕೇಷನ್ ಇಂಡಸ್ಟ್ರಿನ ನಾವು ಮಾರ್ಕೆಟ್ ಮಾಡೋ ನೆಸಿಟಿ ಇದೆ ಅನ್ನೋದನ್ನ ನೋಡೋಣ. ಒನ್ ಈಸ್ ಡಿಮ್ಯಾಂಡ್ ಫಾರ್ ಎಕ್ಸೀಡ್ಸ್ ದಿ ಸಪ್ಲೈ ಆಫ್ ಸರ್ವಿಸಸ್ಗಿಂತ ಡಿಮ್ಯಾಂಡು ಇಟ್ಸ್ ಮೋರ್. ಸೊ ನೆಕ್ಸ್ಟ್ ಒನ್ ಈಸ್ ಪೀಪಲ್ ಪರ್ಸೀವ್ ದ್ಯಾಟ್ ಪೀಪಲ್ ಫೀಲ್ಸ್ that is the responsibility of the government or the duty of the government to provide education to the people. ಸೊ ಜನ ಏನು ಅನ್ಕೊತಿದ್ದಾರೆ ಅಂದರೆ ಸೊ ಗೌರ್ಮೆಂಟ್ ಡ್ಯೂಟಿ ಏನು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮರ್ ಡ್ಯೂಟಿ ಫ್ರೀ ಎಜುಕೇಷನ್ ಕೊಡೋದು ಇಲ್ಲ ಎಜುಕೇಷನ್ ಕೊಡೋದೇ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡಿದ್ದಾರೆ. ಹಂಗಾಗಿ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ನೆಕ್ಸ್ಟ್ ಈಸ್ ಇಂಡಿಯನ್ ಎಕಾನಮಿ ವಾಸ್ ಮೋರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಸೊ ಇಂಡಿಯನ್ ಎಕಾನಮಿ ಈಸ್ ಕಂಪ್ಲೀಟ್ಲಿ ನೌ ಡೇಸ್ ಆರ್ ಡಿಪೆಂಡಿಂಗ್ ಮೋರ್ ಆನ್ agriculture. People ignore the significance of education. Because of that reason, so we need to have a market the education services. Let me see some basic information related to the education, education process, education system, education is the process of learning. So we are going to be learn something from the person who is already accumulated or which has been transmitted from one generation to other generations. So whether it can be, it may be a learning, or it may be getting knowledge or skills, values and habits of essential needs ಆಫ್ ಲೈಫ್. ಒಂದು ಲೈಫು ಒಬ್ಬ ಪರ್ಸನ್ ಒಂದು ಲೈಫ್ನ ಲೀಡ್ ಮಾಡಬೇಕಂದ್ರೆ ಬೇಕಾದ ನಾಲೆಡ್ಜ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ವ್ಯಾಲ್ಯೂ ಸಿಸ್ಟಮ್ ವಿಚ್ ಹ್ಯಾಸ್ ಬಿನ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ವಾಟ್ ಯು ಕ್ಯಾನ್ ಕಾಲ್ಡ್ ಆಸ್ ಅ ಲರ್ನಿಂಗ್ ಅಂತ ಕರಿತೀವಿ, ಎಜುಕೇಷನ್ ಅಂತ ಕರಿತೀವಿ. Education system is different from one and other country, and not all the countries are following the common education system. Education system ನಾವೇನು ನಮ್ಮ ಇಂಡಿಯಾದಲ್ಲಿ ನೋಡ್ತಿದ್ದೀವಿ, ಈ ಎಜುಕೇಷನ್ ಸಿಸ್ಟಮ್ ವಿ ಕಾಂಟ್ ಏಬಲ್ ಟು ಫೈಂಡ್ ಇಟ್ ಇನ್ ಅದರ್ ವೇಸ್, ಆರ್ ಆಲ್ಸ್ ಅದರ್ ಕಂಟ್ರಿ ನಾವು ಎಜುಕೇಷನ್ ಸಿಸ್ಟಮ್ ವಿ ಕಾಂಟ್ ಏಬಲ್ ಟು ಫೈಂಡ್ ಇನ್ ಇಂಡಿಯನ್ ಲೈಕ್ ಇನ್ ಇಂಡಿಯಾ. ಸೊ ಹಂಗಾಗಿ ಎಜುಕೇಷನ್ ವೇರೀಸ್ ಫ್ರಮ್ ಎಜುಕೇಷನ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಬಿ ವೇರಿ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ. ಏನು ಮೀನಿಂಗ್ ಏನು ಎಜುಕೇಷನ್ ಅಂದರೆ ಏನಂದರೆ ಇಟ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಎ ಸೊಸೈಟಿ ಡೆಲಿಬರೇಟ್ಲಿ ಟ್ರಾನ್ಸ್ಮಿಟ್. ಇಟ್ಸ್ ಎ ಪ್ರೋಸೆಸ್ ಬೈ ವಿಚ್ ಎಜುಕೇಷನ್ ಡೆಲಿಬರೇಟ್ಲಿ ಟ್ರಾನ್ಸ್ಮಿಟ್, ದಟ್ ಮೀನ್ಸ್ ಟ್ರಾನ್ಸ್ಫರ್ ಫ್ರಮ್, ಸೊ ಇಟ್ಸ್ ಅಕ್ಯುಮುಲೇಟೆಡ್ ನಾಲೆಡ್ಜ್, ದಟ್ ಮೀನ್ಸ್ ವಿಚ್ ಹ್ಯಾಸ್ ಬೀನ್ ಗ್ಯಾದರ್ಡ್ ನಾಲೆಡ್ಜ್ or skills or values from one generation to other generation. ಗೆ ಇನ್ಫಾರ್ಮೇಷನ್, ನಾಲೆಡ್ಜು, ಸ್ಕಿಲ್ಸ್ನ ಪಾಸ್ ಆನ್ ಮಾಡೋದನ್ನ ಅಂತ ಕರಿತೀವಿ ನಾವು ಎಜುಕೇಷನ್ ಅಂತ ಕರಿತೀವಿ. ಲೆಟ್ ಮಿ ಸಿ ಸಮ್ ಹಿಸ್ಟ್ರಿ ರಿಗಾರ್ಡಿಂಗ್ ಎಜುಕೇಷನ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು ಮೊದಲು, ಅದನ್ನು ಯಾವ ಥರ ನಡೆಸ್ಕೊಂಡು ಹೋಗ್ತಿದ್ರು ಅನ್ನೋದನ್ನು ನೋಡೋಣ. ಅರ್ಲಿಯರ್ ಎಜುಕೇಷನ್ ಸಿಸ್ಟಮ್ ಈಸ್ ಕಮೆನ್ಸ್ಡ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಗುರೂಸ್. ಮೊದಲು ಗುರೂಸ್ ಅಂತ ಇದ್ದು, ಆ ಗುರೂಸ್ ಅಂಡರ್ಲಿ ಎಜುಕೇಷನ್ನ ಒಬ್ಬ ವಿದ್ಯಾರ್ಥಿ ಪಡಿಬೇಕಿತ್ತು. ಸೊ ದೇರ್ ವಾಸ್ ನೋ ಸ್ಪೆಷಲ್ ಕ್ಲಾಸ್ ರೂಮ್ಸ್. ಸೊ ಯಾವ ಥರ ಕ್ಲಾಸ್ ರೂಮ್ಸ್ ಇದ್ದಿಲ್ಲ, ಆ ಲ್ಯಾಬ್ರೇಟರೀಸ್ ಇದ್ದಿಲ್ಲ. ದೇರ್ ಇಸ್ ಎ ಹೋಲ್ಡರ್ ಡೇಸ್ ದಿ ಹೌಸ್ ಆಫ್ ಗುರೂಸ್ ಆರ್ ಪ್ಲೇಸ್ ಟು ಲರ್ನ್ ಆ್ಯಂಡ್ ಇಟ್ಸ್ ಕಾಲ್ಡ್ ವೇದ ನಿಲಯಂ. ಸೊ ಒಬ್ಬ ಗುರು ಮನೆ ಏನಿರ್ತಿತ್ತೋ ಅದನ್ನೇ ನಾವು ಸೊ ಕ್ಲಾಸ್ ರೂಮ್ ಅಂತ ಟ್ರೀಟ್ ಮಾಡ್ತಿದ್ವಿ, ಅದನ್ನು ನಾವು ವೇದ ನಿಲಯಂ ಅಂತ ಕರಿತಾ ಇದ್ವಿ. ಇನ್ ಓಲ್ಡರ್ ಡೇಸ್ ದ ಟೀಚರ್ ಹ್ಯಾಸ್ ಟು ಚೂಸ್ ದ ಸ್ಟೂಡೆಂಟ್ಸ್ ಟು whom they want to teach the skills. ಸೊ ಮೊದಲ ಟೀಚರು ಸ್ಟೂಡೆಂಟ್ನ ಹುಡುಕಿ ಯಾರಿಗೆ ಅವನಿಗೆ ಕಲಿಸ್ಬೇಕು ಅನ್ಸುತ್ತೋ, ಯಾರಿಗೆ ಅವ್ನು ಟೀಚ್ ಮಾಡ್ಬೇಕು ಅನ್ಸುತ್ತೋ ಅವನ್ನ ಹುಡುಕಿ ಅವನಿಗೆ ಸೊ ವಿದ್ಯೆನ ಕಲಿಸ್ಬೇಕಾಗಿರುತ್ತಲ್ಲ, ನಾಲೆಡ್ಜ್ನ ಒಂದು ಎಜುಕೇಷನ್ ಕೊಡಬೇಕಾಗಿರುತ್ತೆ. ದೆರ್ ಈಸ್ ನೋ ಫೀಸ್ ಫಾರ್ ದಟ್. ಸೊ ಮೊದಲೆಲ್ಲ ಫೀಸ್ ಅಂತ ಏನು ಇರ್ತಿದ್ರು, ದ ಪ್ರೈಸ್ ಗಿವನ್ ಬೈ ದಿ ಗುರೂಸ್ ಇನ್ಸ್ಟೆಡ್ ಆಫ್ ದ್ಯಾಟ್ ಲೈಫ್ ಲಾಂಗ್ ಬೆನಿಫಿಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದಿ ಸ್ಟೂಡೆಂಟ್ಸ್ ಟು ಈಸ್ ಗುರೂಸ್. ಸೊ ಫೀಸಸ್ ಅಂತ ಏನಿರ್ತಿದ್ರು ಆದರೆ ಒಬ್ಬ ಸ್ಟೂಡೆಂಟ್ ಈ ಹ್ಯಾಸ್ ಟು ಗಿವ್ ಎ ಲೈಫ್ ಲಾಂಗ್ ಬೆನಿಫಿಟ್, ಒಂದು ಬೆನಿಫಿಟ್ನ ಒಬ್ಬ ಗುರುವಿಗೆ ಕೊಡಬೇಕಾಗಿತ್ತು. ದಿಸ್ ಇಸ್ ವಾಟ್ ದ ಹಿಸ್ಟ್ರಿ ಆಫ್ ಇನ್ ಕೇಸ್. ಸೊ ಟೈಪ್ ಆಫ್ ಎಜುಕೇಷನ್ ಸಿಸ್ಟಮ್ ಫಾಲೋಡ್ ಇನ್ ಇಂಡಿಯಾ ಪ್ರೆಸೆಂಟಾಗಿ ಯಾವ ಥರ ಇದೆ ಅನ್ನೋದು ನೋಡೋಣ. ದ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಸಿಸ್ಟಮ್ ವಾಸ್
formed in the year 1986 and it was amended in the 1992 ನಲ್ಲಿ. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಸ್ಟಾರ್ಟ್ ಮಾಡ್ತಾರೆ. ದ ಸ್ಕೀಮ್ ನೇಮ್ಡ್ ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 2009. ದ ಮೇನ್ ಏಮ್ ಆಫ್ ದಿ ಸ್ಕೀಮ್ ಈಸ್ ಟು ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನ ಅವ್ರದ್ದು ಮೇನ್ ಏಮ್ ಆಬ್ಜೆಕ್ಟಿವ್ ಏನು ಅಂತಂದರೆ, ಸೊ ಎವ್ರಿ ಒನ್ ಕ್ಯಾನ್ ಬಿ ಏಬಲ್ ಟು ಈಸಿ ಆಕ್ಸೆಸ್ ಟು ಸೆಕೆಂಡ್ರಿ ಎಜುಕೇಷನ್. ಸೊ ಇದನ್ನು ಸೆಕೆಂಡ್ರಿ ಎಜುಕೇಷನ್, ಹೈಯರ್ ಎಜುಕೇಷನ್ ಮುಂದೆ ಸ್ಲೈಡಲ್ಲಿ ನೋಡೋಣ. ಸೊ ಎಲ್ರಿಗೂ ಕೂಡ ಒಂದು ಮಾಧ್ಯಮಿಕ ಶಿಕ್ಷಣ ಬಗ್ಗೆ ಕಂಪಲ್ಸರಿ ಸಿಗಬೇಕು ಅನ್ನೋದು ಇದರ ಮೇನ್ ಉದ್ದೇಶ ಆಗಿತ್ತು. ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹೈಯರ್ ಎಜುಕೇಷನ್ ಸಿಸ್ಟಮ್. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ಒಂದು ಹೈಯರ್ ಎಜುಕೇಷನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದು ಕೂಡ ಈ ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನದ ಆಬ್ಜೆಕ್ಟಿವ್ ಆಗಿತ್ತು. ದ ನ್ಯೂ ಎಜುಕೇಷನ್ ಪಾಲಿಸಿ NEP ಈಸ್ formed in the year 2016 to bring the revolutionary changes in the Indian education system. ಸೊ ಹೊಸ ನ್ಯೂ ಎಜುಕೇಷನ್ ಪಾಲಿಸಿ ಯಾವಾಗ 2016 ಬಂತು. ಇಟ್ ಬ್ರಿಂಗ್ಸ್ ಅ ರೆವಲ್ಯೂಷನ್ ಟು ದಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಲೆಟ್ ಮಿ ಸಿ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಇಂಡಿಯಾದಲ್ಲಿ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಏನು ಹೈರಾರ್ಕಿ ಇದೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್ ಪ್ರೈಮರಿ ಎಜುಕೇಷನ್. ಸೊ ಯಾವುದನ್ನು ನಾವು ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ ಅಂದರೆ, ಸೊ ಇಟ್ ಕನ್ಸಿಸ್ಟ್ ಆಫ್ ಎ ಚಿಲ್ಡ್ರನ್ಸ್ ಆಫ್ 3 to 5 years ಆಫ್ ಏಜ್. ಸೊ ಯಾವ ಒಂದು ಮಕ್ಕಳಿಗೆ 3 ರಿಂದ 5 ಒಳಗೆ ಕೊಡುವಂಥ ಶಿಕ್ಷಣ ಅಂತ ಕರಿತೀವಿ ನಾವು ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ. ಇಟ್ ಮೀನ್ಸ್ ಕನ್ಸಿಸ್ಟಿಂಗ್ ಆಫ್ ಎ ಚಿಲ್ಡ್ರನ್ಸ್ ಏಜ್ಡ್ ಅರೌಂಡ್ 3 to 5 years ಆಫ್ ಏಜ್, ಸ್ಟಡಿಂಗ್ ಇನ್ ನರ್ಸರಿಯಲ್ಲಿ ಓದ್ತಿರ್ಬೋದು, ಇಲ್ಲ LKG ಅಂದರೆ ಲೋವರ್ ಕಿಂಡರ್ ಗಾರ್ಡನ್ ಆಗಿರ್ಬೋದು, ಅಪ್ಪರ್ ಕಿಂಡರ್ ಗಾರ್ಡನ್ ಆಗಿರ್ಬೋದು. ಅಟ್ ದಿ ಸ್ಟೇಜ್ ಸ್ಟೂಡೆಂಟ್ಸ್ ಗೀವ್ಸ್ ದ ನಾಲೆಡ್ಜ್ ಅಬೌಟ್ ದ ಸ್ಕೂಲ್ ಲೈಫ್. ಈ ಸ್ಟೇಜಲ್ಲಿ ಏನು ಕೊಡ್ತೀವಿ ಅಂದರೆ ಮಕ್ಕಳಿಗೆ ಸ್ಕೂಲ್ ಲೈಫ್ ಅಂತ ಹೇಗಿರುತ್ತೆ, ಅಂಡ್ ಇಟ್ ಥಾಟ್ ಟು ದಿ ರೀಡ್ ಆ್ಯಂಡ್ ರೈಟ್ ಬೇಸಿಕ್ ವರ್ಕ್ಸ್. ಸೊ ಮತ್ತು ಓದೋದು ಬರೆಯೋದ್ರ ಬಗ್ಗೆ ಒಂದು ಬೇಸಿಕ್ ವರ್ಕ್ಸ್ನ ನಾವು ಇಂಪಾರ್ಟ್ ಮಾಡ್ತೀವಿ. ಅದನ್ನು ನಾವು ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಆಫ್ಟರ್ ಪ್ರೈಮರಿ ಎಜುಕೇಷನ್ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಪ್ರೈಮರಿ ಎಜುಕೇಷನ್. ಯಾವುದನ್ನ ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ ಅಂತಂದರೆ, ಸೊ ಇಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ free and compulsory education. First stage of free and compulsory education, that means primary education na compulsory, government free of cost ಅಲ್ಲಿ ಕಂಪಲ್ಸರಿ ಆಗಿ ಎಲ್ಲ ಮಕ್ಕಳಿಗೂ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು ಪ್ರೀ ಎಜುಕೇಷನ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ದ ಏಜ್ ಗ್ರೂಪ್ ಆಫ್ ಚಿಲ್ಡ್ರನ್ಸ್ ದಟ್ ಈಸ್ 6 to 9 years. ಸೊ ಅದರಲ್ಲಿ ಎರಡನ್ನು ಡಿವೈಡ್ ಮಾಡ್ತೀವಿ, ಮತ್ತು ಲೋವರ್ ಪ್ರೈಮರಿ ಅಂತ ಒಂದು, ಅಪ್ಪರ್ ಪ್ರೈಮರಿ ಅಂತ ಡಿವೈಡ್ ಮಾಡ್ತೀವಿ. ಇನ್ ದಿಸ್ ಸ್ಟೇಜ್ when child starts receiving the formal instructions in an institutions, ಫಾರ್ಮಲಿ ಒಂದು ಚೈಲ್ಡು ಸ್ಕೂಲ್ ಸೇರಿಕೊಂಡು ಅಡ್ಮಿಷನ್ ಆಗಿ ಒಂದು ಫಾರ್ಮಲ್ ಆಗಿ ಇನ್ಸ್ಟ್ರಕ್ಷನ್ ಫ್ರಮ್ ಟೀಚರ್ ಅಂತ ತಗೊಳ್ತೀವಿ. ಇಟ್ ಕನ್ಸಿಸ್ಟಿಂಗ್ ಆಫ್ 2 stages. ಒನ್ ಈಸ್ ಲೋವರ್ ಪ್ರೈಮರಿ. ಯಾವುದನ್ನ ಲೋವರ್ ಪ್ರೈಮರಿ ಅಂತ ಕರಿತೀವಿ ಅಂದರೆ, ದ ಚೈಲ್ಡ್ ಇಫ್ ಇಟ್ ಈಸ್ ಏಜ್ ಬಿಟ್ವೀನ್ 6 to 9 years ಆಫ್ ಏಜ್. 9 years ಮಗು ಏಜು 6 ರಿಂದ 9 ಕಲಿಯುವಂಥ ಸ್ಟಡೀಸ್ನ ಎಜುಕೇಷನ್ ಅಂತ ಕರಿತಾನೆ ನಾವು ಲೋವರ್ ಪ್ರೈಮರಿ ಅಂತ ಕರಿತೀವಿ. ನಾರ್ಮಲಿ ಫ್ರಮ್ 1st standard to 4th standard. ಸೊ ಒಂದು ಲೋವರ್ ಪ್ರೈಮರಿ ಆಗ್ತಿದ್ದಂಗೆ ಮಗು ಎಲ್ಲೋಗುತ್ತೆ, ನೆಕ್ಸ್ಟ್ ಅಪ್ಪರ್ ಪ್ರೈಮರಿಗೆ ಹೋಗುತ್ತೆ. ಅಪ್ಪರ್ ಪ್ರೈಮರಿ ಅಂದರೆ ಯಾವುದು, ಬಿಟ್ವೀನ್ ದ ಚೈಲ್ಡ್ ಏಜ್ ಬಿಟ್ವೀನ್ 10 to 12 years. 20 years ಆಫ್ ಏಜಲ್ಲಿ ಕಲಿಯುವಂಥ ಶಿಕ್ಷಣ ಅಂತ ಕರಿತೇವೆ ನಾವು. ಸೊ ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ. ದ ಸ್ಟ್ಯಾಂಡರ್ಡ್ ಈಸ್ 5ನೇ ಕ್ಲಾಸಿಂದ 7ನೇ ಕ್ಲಾಸ್, 6th to 7th standard ಓದುವಂಥ ಸ್ಟಡೀಸ್ನ ಅಂತ ಕರೀತೀವಿ ನಾವು ಅಪ್ಪರ್ ಪ್ರೈಮರಿ ಸ್ಕೂಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕಲಿತಾರೆ ಕಲಿತಾರೆ ಅಂದರೆ, ಇಟ್ ಮೌಲ್ಡ್ಸ್ ದ ಪರ್ಸನಾಲಿಟಿ ಆಫ್ ದ ಚೈಲ್ಡ್. ಸೊ ಇಲ್ಲಿ ಮಗುದು ಪರ್ಸನಾಲಿಟಿನ ಮೌಲ್ಡ್ ಮಾಡುತ್ತೆ. ಸೊ ಈ ಲರ್ನ್ಸ್ ದ ಫಂಡಮೆಂಟಲ್ ಸ್ಕಿಲ್ಸ್ ಆ್ಯಂಡ್ ಆಟಿಟ್ಯೂಡ್ ರಿಕ್ವೈರ್ಡ್ ಫಾರ್ ಲೀಡಿಂಗ್ ಸಕ್ಸಸ್ಫುಲ್ ಲೈಫ್ ಇನ್ ಎ ಡೆಮೋಕ್ರೆಟಿಕ್ ಸೊಸೈಟಿ. ಒಂದು ಡೆಮೋಕ್ರೆಟಿಕ್ ಸೊಸೈಟಿಲಿ ಒಂದು ಬೇಸಿಕ್ ಸ್ಕಿಲ್ಸ್ ಏನು ಬೇಕು, ಒಂದು ಫಂಡಮೆಂಟಲ್ ಸ್ಕಿಲ್ಸ್ ಬೇಕು, ಏನು ಆಟಿಟ್ಯೂಡ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಗು ಈ ಪ್ರೈಮರಿಯಲ್ಲಿ, ಲೋವರ್ ಪ್ರೈಮರಿ ಮತ್ತು ಅದರಲ್ಲಿ ಅಪ್ಪರ್ ಪ್ರೈಮರಿಯಲ್ಲಿ ಕಲಿಯುತ್ತೆ. ಸೊ ಏನು ಪ್ರಾಬ್ಲಮ್ಸ್ ಈ ಪ್ರೈಮರಿ ಎಜುಕೇಷನ್ದು ಪ್ರಾಬ್ಲಮ್ಸ್ ಏನು ಅಂದರೆ, ಅಪತಿ ಆಫ್ ಪೇರೆಂಟ್ಸ್. ಸೊ ಅಪತಿ ಮೀನ್ಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್. ಮೆನಿ ಪೇರೆಂಟ್ಸ್ ಆರ್ ನಾಟ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟು ಸೆಂಡ್ ದೇರ್ ಕಿಡ್ಸ್ ಫಾರ್ ಸ್ಟಡೀಸ್. ಸೊ ದ majority of the parents in India do not bother about their education of their children. So ಇದು ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್. ಮತ್ತು ಒನ್ ಮೋರ್ ರೀಸನ್ ಏನು ಅಂತಂದರೆ, ಪಾವರ್ಟಿ ಆಫ್ ಪೇರೆಂಟ್ಸ್. ತಂದೆ ತಾಯಿ ತುಂಬ ಬಡವರಾಗಿದ್ದರೂ ಕೂಡ ಮತ್ತೆ ಪ್ರೈಮರಿ ಎಜುಕೇಷನ್ ಕೊಡಿಸೇ ಇರ್ಬೋದು. ಆರ್ ಇಟ್ಸ್ ರೆಸಿಸ್ಟೆನ್ಸ್ ಟು ಎಜುಕೇಟ್ ಆಫ್ ಗರ್ಲ್ ಬೈ ಸರ್ಟನ್ ಪೇರೆಂಟ್ಸ್. ಸೊ ಸರ್ಟನ್ ಕಮ್ಯುನಿಟಿ ಪೇರೆಂಟ್ಸು
ಸರ್ಟನ್ ಕಮ್ಯುನಿಟಿ ಪೇರೆಂಟ್ಸ್ ಏನು ಮಾಡ್ತಾರೆ, ಸೊ ಅದು ಗರ್ಲ್ ಚೈಲ್ಡ್ನ ದೇ ವೋಂಟ್ ಎಂಟರ್ಟೈನ್ ಟು ಗೋ ಫಾರ್ ಗೆಟಿಂಗ್ ಎಜುಕೇಷನ್ ಇಟ್ ಸೆಲ್ಫ್. ಇದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ಸ್ ಪ್ರೈಮರಿ ಎಜುಕೇಷನ್ ಫೇಲ್ ಆಗೋಕ್ಕೆ. ಮತ್ತು ಒನ್ ಮೋರ್ ರೀಸನ್ ಈ ಪ್ರೈಮರಿ ಎಜುಕೇಷನ್ ಪ್ರಾಬ್ಲಮ್ ಏನಂದರೆ ಓವರ್ ಪಾಪ್ಯುಲೇಷನ್. Over population is one of the major characteristics of India. India's major characteristics one of the over population. ಯಾಕೆ ಈ ಓವರ್ ಪಾಪ್ಯುಲೇಷನ್ ಅಂದರೆ ಬಿಕಾಸ್ ಆಫ್ ಬರ್ತ್ ರೇಟ್ಸ್ ಜಾಸ್ತಿ ಇರ್ಬೋದು, ಡೆತ್ ರೇಟ್ ಕಡಿಮೆ ಇರ್ಬೋದು, ಮೈಗ್ರೇಷನ್ ಇರ್ಬೋದು, ಅರ್ಲಿ ಮ್ಯಾರೇಜ್ ಇರ್ಬೋದು. ಅರ್ಲಿ ಮ್ಯಾರೇಜ್ ಆದಾಗ ಪಾಪ ಅವ್ರಿಗೆ ಮೈಟ್ ಬಿ ದೇ ಆರ್ ನಾಟ್ ಅವೇರ್ ಅಬೌಟ್ ದಿಸ್ ಕಾನ್ಸಿಕ್ವೆನ್ಸಸ್. ಇಲ್ಲಿಟ್ರೆಸಿಗೆ ಅಂದರೆ ಅವಿದ್ಯಾವಂತ ಒಂದು ರೀಸನ್ ಆಗಿರ್ಬೋದು, ಇಗ್ನೋರೆನ್ಸ್ ಆಫ್ ಪೇರೆಂಟ್ಸ್ ಆಗಿರ್ಬೋದು, ರಿಲೀಜಿಯಸ್ ಬಿಲೀಫ್ ಆಗಿರ್ಬೋದು. ಕೆಲವು ಕಮ್ಯುನಿಟೀಸು ಬಿಲೀಫೇ ಆ ಥರ ಇರುತ್ತೆ. ಇಲ್ಲಾಂದರೆ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಇಲ್ಲಾಂದರೆ ಕ್ಲೈಮೇಟ್ ಆಗಿರ್ಬೋದು. ದೀಸ್ ಆರ್ ದಿ ಸಮ್ ಆಫ್ ದಿ ಕಾಸಸ್ ಫಾರ್ ಓವರ್ ಪಾಪ್ಯುಲೇಷನ್. ಸೊ ಈ ಪಾಪ್ಯುಲೇಷನ್ ಆಗೋದ್ರಿಂದ ಆಗೋಂಥ ಎಫೆಕ್ಟ್ಸ್ ಏನು ಅಂತಂದರೆ, ಓವರ್ ಪಾಪ್ಯುಲೇಷನ್ ಆಗೋದ್ರಿಂದ ಸೊ ಲೋ ಇನ್ಕಮ್, ಲೋ ನ್ಯಾಷನಲ್ ಇನ್ಕಮ್. ಸೊ ಪಾಪ್ಯುಲೇಷನ್ ಜಾಸ್ತಿ, ಒಂದು ಕಡೆ ಇನ್ಕಮ್ ಕಡಿಮೆ ಅಂದಾಗ ಏನಾಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ರಿಡ್ಯೂಸ್ ಆಗುತ್ತೆ, ಮತ್ತು ಪಾವರ್ಟಿ ಜಾಸ್ತಿ ಆಗುತ್ತೆ. ಸೊ ಪಾವರ್ಟಿ ಜಾಸ್ತಿ ಆದಂಗೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ, ಬಿಕಾಸ್ ಎವ್ರಿ ಒನ್ ಕಾಂಟ್ ಏಬಲ್ ಟು ಗೆಟ್ ಎ ಜಾಬ್. ಇದನ್ನ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಓವರ್ ಪಾಪ್ಯುಲೇಷನ್ ಅಂತಂದರೆ, ಸ್ಟಾರ್ಟ್ ನ್ಯೂ ಇಂಡಸ್ಟ್ರೀಸ್. ಸೊ ಹೊಸ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಅನ್ಎಂಪ್ಲಾಯ್ಮೆಂಟ್ನ ನಾವು ರಿಡ್ಯೂಸ್ ಮಾಡ್ಬೋದು. ಇಂಟರ್ನಲ್ ಮೈಗ್ರೇಷನ್ಸ್ನ ಮಾಡೋದ್ರ ಮೂಲಕ ನಾವು ಓವರ್ ಪಾಪ್ಯುಲೇಷನ್ನ ರಿಡ್ಯೂಸ್ ಮಾಡ್ಬೋದು. ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದ್ರ ಮೂಲಕ ನಾವು ಓವರ್ ಪಾಪ್ಯುಲೇಷನ್ನ ರಿಡ್ಯೂಸ್ ಮಾಡ್ಬೋದು. ಪ್ರೊವೈಡಿಂಗ್ ಎ ಪಾಪ್ಯುಲೇಷನ್ ಎಜುಕೇಷನ್, ಒಂದು ಪಾಪ್ಯುಲೇಷನ್ ಎಜುಕೇಷನ್ ಕೊಡೋದ್ರಿಂದ ಸೊ ನಾವು ಅದನ್ನ ಓವರ್ ಪಾಪ್ಯುಲೇಷನ್ ಮಾಡುವಂಥ ಚಾನ್ಸಸ್ನ ನಾವು ರಿಡ್ಯೂಸ್ ಮಾಡ್ಬೋದು. ಪ್ರಾಬ್ಲಮ್ ಏನು ಇನ್ ಕೇಸ್ ಆಫ್ ಪ್ರೈಮರಿ ಎಜುಕೇಷನ್ದು ಅಂತಂದರೆ, ಪ್ರಾಬ್ಲಮ್ ಆಫ್ ರಿಸೋರ್ಸಸ್. ದೇರ್ ಆರ್ ಓನ್ಲಿ ಫ್ಯೂ ಸ್ಕೂಲ್ಸ್ ಇನ್ ಇಂಡಿಯಾ ವಿಚ್ ಹ್ಯಾವ್ ಆಲ್ ದಿ ಪ್ರೈಮರಿ ಫೆಸಿಲಿಟೀಸ್ ಆ್ಯಂಡ್ ಮೆಟೀರಿಯಲ್ಸ್ ಸಚ್ ಆಸ್ ಬ್ಲ್ಯಾಕ್ ಬೋರ್ಡ್, ಫರ್ನಿಚರ್, ಡ್ರಿಂಕಿಂಗ್ ವಾಟರ್, ಯೂರಿನಲ್ಸ್ ಎಕ್ಸೆಟ್ರಾ. ಸೊ ನಾವು ಎಷ್ಟೊಂದು ಸ್ಕೂಲ್ಸಲ್ಲಿ ಸೊ ಬ್ಲ್ಯಾಕ್ ಬೋರ್ಡ್ ಇಲ್ಲದೆ ಇರುತ್ತೆ, ಮಕ್ಕಳು ಕೂತ್ಕೊಳ್ಳೋಕೆ ಫರ್ನಿಚರ್ ಇಲ್ಲ, ಡ್ರಿಂಕಿಂಗ್ ವಾಟರ್ ಇಲ್ಲ, ಯೂರಿನಲ್ಸ್ ಇಲ್ಲ. ಬಿಕಾಸ್ ಆಫ್ ದೀಸ್ ರೀಸನ್ ಮೈಟ್ ಬಿ ಪೇರೆಂಟ್ಸ್ ಆರ್ ನಾಟ್ ಎಂಟರ್ಟೈನಿಂಗ್ ದೆಮ್ ಟು ಗೋ ಫಾರ್ ಅ ಸ್ಕೂಲ್. ಸೊ ಮತ್ತು ಎಜುಕೇಷನ್ ಕೂಡ ಎಲ್ರಿಗೂ ಸಿಗ್ತಾ ಇರೋಂಥ ಚಾನ್ಸಸ್ ಇರ್ಬೋದು. ಇದು ಕೂಡ ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್. ನೆಕ್ಸ್ಟ್ ಈಸ್ ವಾಸ್ಟೇಜ್ ಆ್ಯಂಡ್ ಸ್ಟಾಗ್ನೇಷನ್. ವಾಸ್ಟೇಜ್ ಏನಂತಂದರೆ, ಪ್ರೀಮೆಚ್ಯೂರ್ ವಿತ್ಡ್ರಾಯಲ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ದಿ ಸ್ಕೂಲ್ ಅಟ್ ಎನಿ ಸ್ಟೇಜ್ ಬಿಫೋರ್ ಕಂಪ್ಲೀಷನ್ ಇನ್ ದ ಕೋರ್ಸ್. ಒಂದು ಮಗು ಕೋರ್ಸ್ನ ಮುಗಿಸೋಕೆ ಮೊದಲು, ಇಲ್ಲ ಒಂದು ಯಾವುದೋ ಒಂದು ಇದನ್ನ ಸ್ಟಡೀಸ್ನ ಮುಗಿಸ್ ಮೊದಲು ಸೊ ಅವ್ರನ್ನ ಮತ್ತೆ ಮೊದಲೇ ಬಿಟ್ವೀನಲ್ಲೇ ವಿತ್ಡ್ರಾ ಮಾಡ್ಕೊಂಬಿಡೋದು, ಅಂದರೆ ಮನೆಗೆ ಕರ್ಕೊಂಬಿಡೋದು. ಸೊ ಕೋರ್ಸ್ ಮುಗಿಸುತ್ತೆ. ಅದು ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್ ಫಾರ್ ಪ್ರೈಮರಿ ಎಜುಕೇಷನ್. ಇಷ್ಟೊಂದು ಜನ ಡ್ರಾಪ್ಔಟ್ಸ್ ಆಗ್ಬಿಡ್ತಾರೆ ಪ್ರೈಮರಿ ಎಜುಕೇಷನಲ್ಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಗ ನಿಂತು ಹೋಗೋದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾನೆ ನಿಂತು ಹೋಗೋದು. ಸೊ ಈ ಥರ ಎಲ್ಲ ಮೇಜರ್ ಪ್ರಾಬ್ಲಮ್ ಆಗ್ಬೋದು. ದಸ್ ದಿ ಮನಿ ಇನ್ವೆಸ್ಟೆಡ್ ಇನ್ ದಿ ಇಂಡಿವಿಜುವಲ್ಸ್ ವಿಲ್ ಬಿ ಗೆಟ್ ವೇಸ್ಟೆಡ್. ಸೊ ಇನ್ವೆಸ್ಟ್ಮೆಂಟು ಕೂಡ ವೇಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಒನ್ ಮೋರ್ ರೀಸನ್ ಏನು ಅಂದರೆ ಸ್ಟ್ಯಾಗ್ನೇಷನ್ ಅಂದರೆ ಏನಂದರೆ, ದ ರಿಟೆನ್ಷನ್ ಆಫ್ ದಿ ಚೈಲ್ಡ್ ಇನ್ ದಿ ಲೋವರ್ ಕ್ಲಾಸ್ ಫಾರ್ ಅ ಪೀರಿಯಡ್ ಆಫ್ ಮೋರ್ ದೆನ್ 1 year. ಅಂದರೆ ಒಂದು ಮಗು ಒಂದೇ ಕ್ಲಾಸ್ನ ಎರಡು ವರ್ಷ ಓದುವಂಥದ್ದು, ಇನ್ನೂ ಇಂಪ್ರೂವ್ ಆಗಿಲ್ಲ, ಇನ್ನೂ ನೀವು ಚೇಂಜಸ್ ಆಗಬೇಕು, ಇನ್ನೂ ನೀವು ಇಂಪ್ರೂವ್ ಆಗಬೇಕಂತ ಏನಾದರೂ ಒಬ್ಬ ಟೀಚರ್ ಒಂದು ಮಗುನ ಒಂದೇ ಕ್ಲಾಸಲ್ಲಿ 2 ವರ್ಷ 3 ವರ್ಷ ಓದಾಗ ಏನಾಗುತ್ತೆ ಅಂದರೆ, ಈ ಫೇಲ್ಸ್ ಇನ್ ಇಸ್ ಕ್ಲಾಸ್ ಅಂಡ್ ಸ್ಟೇ ಮೋರ್ ದ್ಯಾನ್ ದಿ ರಿಕ್ವೈರ್ಡ್ ಟೈಮ್ ಡ್ಯೂ ಟು ಎ ಪೂರ್ ಪ್ರೋಗ್ರೆಸ್. ಮಗು ಪ್ರೋಗ್ರೆಸ್ ಇಲ್ಲ ಅಂತ ಏನಾಗುತ್ತೆ, ಒಂದೇ ಕೋರ್ಸ್ನ ಇಫ್ ಈ ಸ್ಟಡಿಂಗ್ ಫಾರ್ ಮೋರ್ ದ್ಯಾನ್ 2 years or 3 years ಅಂದಾಗ ಏನಾಗುತ್ತೆ, ಸೊ ಇಟ್ ಸ್ಟಾಗ್ನೇಟ್ ಡಿಸ್ಕರೇಜ್ ದ ಚೈಲ್ಡ್ ಆಸ್ ವೆಲ್ ಆಸ್ ಹಿಸ್ ಪೇರೆಂಟ್ಸ್ ಟು ಥಿಂಕ್ ಬೆಟರ್. ಸುಮ್ಮನೆ ಓದಿಸೋದಕ್ಕಿಂತ ವಿತ್ಡ್ರಾ ಮಾಡ್ಕೋದು ಬೆಟರ್ ಅಂತ ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಮಗು ಕೂಡ ಬಿಟ್ಟಾಗೋಂಥ ಚಾನ್ಸಸ್ ಇರುತ್ತೆ. ಇದು ಕೂಡ ಒನ್ ಆಫ್ ದಿ ರೀಸನ್. ನೆಕ್ಸ್ಟ್ ರೀಸನ್ ಏನು, ಇನ್ಈಕ್ವಾಲಿಟಿ ಇನ್ ಎಜುಕೇಷನ್ ಆಪರ್ಚುನಿಟೀಸ್. ಸೊ ಈಕ್ವಾಲಿಟಿ ಇಲ್ಲ ಎಜುಕೇಷನ್ ಸಿಸ್ಟಮಲ್ಲಿ. ವಿ ಮಸ್ಟ್ ಗಿವ್ ದ ಈಕ್ವಲ್ ಚಾನ್ಸ್ ಫಾರ್ ಎಜುಕೇಷನ್ ಟು ಆಲ್ ದ ಪೀಪಲ್ಸ್ irrespective of the religions, caste, sex or economic status without any intolerance. ಸೊ ಇನ್ಈಕ್ವಾಲಿಟಿ ಅಂದರೆ ಏನು, ಎಜುಕೇಷನ್ ಸಿಸ್ಟಮಲ್ಲಿ ಕೆಲವು ಕಮ್ಯುನಿಟೀಸ್ ಮೇಲ್ ಚೈಲ್ಡ್ ಮಾತ್ರ ಎಜುಕೇಷನ್ ಕೊಡುವಂಥದ್ದು, ಫೀಮೇಲ್ಗೆ ಕೊಡದೇ ಇರೋಂಥದ್ದು. ಕೆಲವು ಕ್ಯಾಸ್ಟ್ಗಾದರೆ ಮಾತ್ರ ಎಜುಕೇಷನ್ ಕೊಡೋದಾಗುತ್ತೆ, ಕೆಲವು ಕ್ಯಾಸ್ಟ್ಗೆ ಎಜುಕೇಷನ್ ಕೊಡೋದಾಗಿಲ್ಲದೆ ಇರ್ಬೋದು. ಸೊ ಮೇಲಕ್ಕೆ ಈ ಥರ ಆಗೋದ್ರಿಂದ ಎಕನಾಮಿಕ್ ಸ್ಟೇಟಸ್ ದುಡ್ಡಿರೋರು ಮಾತ್ರ ಎಜುಕೇಷನ್ ಮಾಡಿಸೋದು, ಇಲ್ಲದೆ ಇರೋರು ಎಜುಕೇಷನ್ ಮಾಡಿಸದೇ ಇಲ್ಲದೆ ಇರ್ಬೋದು. ವಿತೌಟ್ ಎನಿ ಇಂಟ್ರೆಸ್ಟ್ ಇಲ್ಲದೆ ಏನಾಗುತ್ತೆ, ಸೊ ಪ್ರೈಮರಿ ಎಜುಕೇಷನ್ ವಿಲ್ ನಾಟ್ ಏಬಲ್ ಟು ರೀಚ್ ಇಟ್ ಟು ಎವ್ರಿ ಇಂಡಿವಿಜುವಲ್ಸ್. Next is problem of finance. It is one of the major problem of many parents are suffering not to send for a primary education. To start with the maintenance of school.
So problem of universal provisions in rural and slum areas, provision to be provided primary education very less. So slums ಅಲ್ಲಿ ಮತ್ತೆ ಏನು ರೂರಲ್ ಏರಿಯಾದಲ್ಲಿ, so we need to provide a provision so that they can improve the primary education. So next is problem of staff. Most of the primary schools are run with the unqualified staff. So schools, primary schools ಎಲ್ಲ ಕ್ವಾಲಿಫೈಡ್ ಇಲ್ಲದೆ ಇರೋರು ಯಾರೋ ಸುಮ್ಮನೆ ಒಂದು ಬೇಸಿಕ್ ಡಿಗ್ರಿ ಇಲ್ಲ ಅಂತಂದರೆ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ ಇಟ್ಕೊಂಡು ಅವ್ರಿಗೆ ಎಜುಕೇಷನ್ ಕೊಟ್ಟಾಗ ಏನಾಗುತ್ತೆ, ಕ್ವಾಲಿಟಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಇಟ್. ನೆಕ್ಸ್ಟ್ ಈಸ್ ಫ್ಯಾಕಲ್ಟಿ ಕರಿಕ್ಯುಲಮ್ಸ್ ನೋ ಚೈಲ್ಡ್ ಸೆಂಟರ್ಡ್. ಈ ಕರಿಕ್ಯುಲಮ್ ಏನು ಡಿಸೈನ್ ಮಾಡ್ತಾರೆ ಅಂದರೆ, ಈ ಸಿಲೆಬಸ್ ಏನು ಡಿಸೈನ್ ಮಾಡ್ತಾರೆ, ಇಫ್ ಇಟ್ ಈಸ್ ನಾಟ್ ಸೆಂಟರ್ಡ್ ಅಂದರೆ ಚೈಲ್ಡ್ಗೆ ಯಾವ ಥರ ಬೇಕು, ಚೈಲ್ಡ್ನ ಮಾಡಿಫೈ ಮಾಡೋಕ್ಕೆ ಏನು ಮೇನ್ ಕಂಟೆಂಟ್ ಆಗಿರಬೇಕು. ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್, ಚೈಲ್ಡ್ ವಿಲ್ ನಾಟ್ ಗೆಟ್ ಇಂಟ್ರೆಸ್ಟ್ ಟು ಲರ್ನಿಂಗ್. So not life centered and not actively centered. It should be activity based, and it includes activity for creating expressions. So ಇದು ಕರಿಕ್ಯುಲಮ್ ಹೇಗಿರಬೇಕಂದ್ರೆ ಇಟ್ ಶುಡ್ ಬಿ ಚೈಲ್ಡ್ ಸೆಂಟರ್ಡ್ ಆಗಿರಬೇಕು, ಆರ್ ಎಲ್ಸ್ ಇಟ್ ಶುಡ್ ಬಿ ಲೈಫ್ ಸೆಂಟರ್ಡ್. ಅವ್ನ ಲೈಫ್ಗೆ ಏನು ಬೇಕು ಅದನ್ನು ನಾವು ಇಂಪಾರ್ಟ್ ಮಾಡಬೇಕು. ಮೋರ್ ಆಫ್ ದ ಕರಿಕ್ಯುಲಮ್ ಹ್ಯಾಸ್ ಟು ಬಿ ಡಿಸೈನ್ಡ್ ಆಕ್ಟಿವಿಟಿ ಬೇಸ್ಡ್ ಡಿಸೈನ್ ಮಾಡಿದಾಗ ಚೈಲ್ಡ್ ವಿಲ್ ಗೆಟ್ ಅ ಇಂಟ್ರೆಸ್ಟ್ ಟು ಲರ್ನಿಂಗ್. ಸಮ್ ಆಫ್ ದ ಮಿಸ್ಲೇನಿಯಸ್ ಏನಂತಂದರೆ ಇಟ್ ಇನ್ಕ್ಲೂಡ್ಸ್ ಫಿಸಿಕಲ್ ವೀಕ್ನೆಸ್ ಆಗಿರ್ಬೋದು, ಮಗು ಫಿಸಿಕಲಿ ವೀಕ್ ಇದ್ದರೂ ಕೂಡ ಪ್ರೈಮರಿ ಎಜುಕೇಷನ್ ತೊಗೊಂಡೇ ಇರ್ಬೋದು. ಕಂಟಿನ್ಯೂಸ್ ಆಫ್ ಇಲ್ನೆಸ್, ಮಗು ಯಾವುದೋ ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಸಿವಿಯರ್ ಡಿಸೀಸ್, ಏನೋ ಅನ್ಕ್ಯೂರಬಲ್ ಡಿಸೀಸಸ್ ಇದ್ದಾಗ ಕೂಡ ಪ್ರೈಮರಿ ಎಜುಕೇಷನ್ ಸಿಗದೇ ಇರ್ಬೋದು. ಇರ್ರೆಗ್ಯುಲರ್ ಅಟೆಂಡೆನ್ಸ್ ಮೈಟ್ ಬಿ ಮೈಗ್ರೇಷನಿಂದ ಇರ್ರೆಗ್ಯುಲರ್ ಅಟೆಂಡೆನ್ಸ್ ಆಗ್ಬೋದು, ಏನಾಗುತ್ತೆ ಪ್ರೈಮರಿ ಎಜುಕೇಷನ್ ಸಿಗದೇ ಇರ್ಬೋದು. ಹೆಟ್ರೋಜಿನಿಯಸ್ ಏಜ್ ಗ್ರೂಪ್ ಆಫ್ ದಿ ಸ್ಟೂಡೆಂಟ್ಸ್, ಸೊ ಡಿಫ್ರೆಂಟ್ ಏಜ್ ಗ್ರೂಪ್ ಆಫ್ ಪೀಪಲ್ ಇದ್ದಾಗ ತಿಳ್ಕೊಂಡಾಗ ಕೂಡ ಸೊ ಎಜುಕೇಷನ್ ಸಿಗದೇ ಇರೋಂಥ ಚಾನ್ಸಸ್ ಇರುತ್ತೆ. ಇದೆಲ್ಲ ಪ್ರೈಮರಿ ಎಜುಕೇಷನ್ ಪ್ರಾಬ್ಲಮ್. ಸೆಕೆಂಡ್ರಿ ಎಜುಕೇಷನ್. ಸೊ ಯಾವುದನ್ನು ನಾವು ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಿ ಅಂದರೆ, ಸೊ ಇಟ್ ಈಸ್ ಅ ಸೆಕೆಂಡ್ ಲೆವೆಲ್ ಸ್ಕೂಲಿಂಗ್ ದಟ್ ಫಾಲ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಹೈಯರ್ ಎಜುಕೇಷನ್ಸ್. ಯಾವುದನ್ನು ನಾವು ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಿ, ದ ಸ್ಕೂಲಿಂಗ್ ವಿಚ್ ಫಾಲ್ಸ್ ಬಿಟ್ವೀನ್ ಪ್ರೈಮರಿ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್ ಸೆಂಟ್ರಲ್ ಬರೋಂಥದ್ದು ಅಂತ ಕರಿತೀವಿ ನಾವು ಅಂದರೆ ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಿ. ಇಟ್ ಕವರ್ಸ್ ದ ಏಜ್ ಗ್ರೂಪ್ ಆಫ್ 12 years to 18 years. ಒಂದು ಏಜ್ ಗ್ರೂಪ್ ಆಫ್ ಚೈಲ್ಡು 12 years to 18 years ಏನು ಓದ್ತಾನೆ ಆ ಏಜಲ್ಲಿ ಓದೋಂಥ ಎಜುಕೇಷನ್ ಅಂತ ಕರಿತೀವಿ ನಾವು ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಿ. ಇಟ್ ಈಸ್ ಆಫನ್ಲಿ ರೆಫರ್ಡ್ ಆಸ್ ಹೈ ಸ್ಕೂಲ್ ಆ್ಯಂಡ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂತ ಕರಿತೀವಿ. ನಾವು ಹೈ ಸ್ಕೂಲ್ ಅಂತಂದ್ರೆ ಹೈಸ್ಕೂಲ್ ಸ್ಟಡೀಸ್ ಅಂತಾದ್ರೂ ಕರಿಬೋದು, ಇಲ್ಲಾಂದರೆ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂತಾದರೂ ಕರಿಬೋದು. ಹೈ ಸ್ಕೂಲ್ ಕನ್ಸಿಸ್ಟಿಂಗ್ ಆಫ್ 8th standard to 10th standard. The final 2 years of secondary is oftenly called higher secondary or higher secondary school, or simply we can call as a +2 stage. +2 ಅಂದರೆ PUC ವರೆಗೂ ಓದೋದನ್ನ ನಾವೇಂತ ಕರಿತೀವಿ, ನಾವು ಸೆಕೆಂಡ್ರಿ ಎಜುಕೇಷನ್ ಅಂತ ಕರಿತೀವಿ. ಈ ಸೆಕೆಂಡ್ರಿ ಎಜುಕೇಷನ್ದು ಪ್ರಾಬ್ಲಮ್ಸ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಏನು ಅಂತಂದರೆ, ಫಸ್ಟ್ ಒನ್ ಈಸ್ ಹೆವಿ ಕರಿಕ್ಯುಲಮ್. Curriculum means content, syllabus. So secondary education is predominantly academic in nature and bookish. So ಈ ಸ್ಟೇಜಲ್ಲಿ ಮಕ್ಕಳಿಗೆ ಕಂಪ್ಲೀಟ್ ಬುಕ್ಕಿಶ್. ವಿ ಆರ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಎನಿ ಅಕಾಡೆಮಿಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಓನ್ಲಿ ಫೋಕಸಿಂಗ್ ಆನ್ ಬುಕ್ಕಿಶ್ ನಾಲೆಜ್. ಅಂದರೆ ಫೋಕಸ್ ಬರೀ ಅವರಿಗೆ ಬುಕ್ಕಿಶ್ ನಾಲೆಜ್ ಅಷ್ಟೇ ಪ್ರೊವೈಡ್ ಮಾಡ್ತೀವಿ. ಇಟ್ ವಿಲ್ ಬಿಕಮ್ಸ್ ಅಗೇನ್ ಬರ್ಡನ್ ಆಗುತ್ತೆ, ಡಿಸ್ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ಇದೆಲ್ಲ ಆಗುವಂಥ ಚಾನ್ಸ್ ಇರುತ್ತೆ. ಹಂಗಾಗಿ ಎಷ್ಟೊಂದು ಮಕ್ಕಳು ಸ್ಕೂಲ್ ಬಿಡುವಂಥ ಚಾನ್ಸಸ್ ಇರುತ್ತೆ. Next one is rigid timetable. So there is no scope for experimentation and research in this classroom situation on the part of the teachers. So ಈ ಸಿಲೆಬಸ್ ತುಂಬ ಹೆವಿ ಇರೋದ್ರಿಂದ ಸೊ ಇಲ್ಲಿ ಎಕ್ಸ್ಪೆರಿಮೆಂಟೇಷನ್ಗೆ ಸ್ಕೋಪ್ ಇರಲ್ಲ, ಇಲ್ಲ ಒಂದು ರಿಸರ್ಚ್ಗೆ ಸ್ಕೋಪ್ ಇರಲ್ಲ. ಒಂದು ಕ್ಲಾಸ್ ರೂಮ್ ಸಿಚುವೇಶನ್ ಆನ್ ದ ಪಾರ್ಟ್ ಆಫ್ ದಿ ಟೀಚರ್ಸ್ಗೆ ಸ್ಕೋಪ್ ಇರೋದ್ರಿಂದ ಮೈಟ್ ಬಿ ಸೆಕೆಂಡರಿ ಸ್ಕೂಲ್ ವಿಲ್ ಬಿಕಮ್ ಬೋರ್ಡ್ ಫಾರ್ ದಿ ಕಿಡ್ಸ್. ನೆಕ್ಸ್ಟ್ ಈಸ್ ಎಕ್ಸ್ಪೆನ್ಸಿವ್ ಸ್ಕೀಮ್. ಇಟ್ ಕ್ರಿಯೇಟ್ಸ್ ಹೆವಿ ಫೈನಾನ್ಷಿಯಲ್ ಬರ್ಡನ್ ಆನ್ ಪೇರೆಂಟ್ಸ್. ಸೊ ಈಗ ಬೆಂಗಳೂರು ಅಂತಾರೆ ಒಳ್ಳೊಳ್ಳೆ ಸಿಟೀಸಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕಂದ್ರೆ, ಸೊ ಒಂದು ಪ್ರೈಮರಿ ಒಂದು ಸೆಕೆಂಡ್ರಿ ಎಜುಕೇಷನ್ PU ನಾವು ಓದಿಸ್ಬೇಕಂದ್ರೆ ಲ್ಯಾಕ್ಸ್ ಟುಗೆದರ್ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಇಟ್ ಈಸ್ ಎ ಹೆವಿ ಫೈನಾನ್ಷಿಯಲ್ ಬರ್ಡನ್ ಫಾರ್ ಪೇರೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದರೆ ಲೋರಿಂಗ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಸರ್ಟನ್ ಸಬ್ಜೆಕ್ಟ್ಸ್. Syllabus is not updated. Syllabus if it is not updated, syllabus if it is old syllabus and ಏನಾಗುತ್ತೆ, so people will children will not get a updated information. So ಹಾಗಾಗಿ syllabus has to be updated. So next reason ಏನು, next problem ಏನು ಅಂತಂದರೆ
not child centered. So again I said you that the syllabus or content, it has to be child centered and life centered ಆಗಿರಬೇಕು. ಲೈಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಲೈಫ್ ಸೆಂಟರ್ಡ್ ಆಗಿದ್ರೆ ಚೈಲ್ಡ್ಗೆ ಏನು ಬೇಕು, ಒಬ್ಬ ಚೈಲ್ಡ್ಗೆ ಲೈಫ್ಗೆ ಏನು ಬೇಕು ಅದನ್ನು ನಾವು ಇಂಪಾರ್ಟ್ ಮಾಡಬೇಕಾಗುತ್ತೆ. ಇಟ್ ಇಗ್ನೋರ್ಸ್ ದ ಇಂಡಿವಿಜುವಲ್ ಡಿಫರೆನ್ಸ್ ಆ್ಯಂಡ್ ಇಂಟೆಲಿಜೆನ್ಸಿ, the aptitude and interest of the children. So if it is not having such kind of features and that, then it will become, it's not possible for you to reach it. Next is second, wastage and stagnation. ಅಂದರೆ ಸೆಂಟ್ರಲ್ಲೇ ಡ್ರಾಪ್ ಡ್ರಾಪ್ ಆಗೋ ವಾಪಸ್ ಡ್ರಾಪ್ ಮಾಡಿಸೋದಾಗಿರ್ಬೋದು ಪೇರೆಂಟ್ಸು. ಇಲ್ಲ ಅಂತಂದರೆ ಸ್ಟಾಗ್ನೇಷನ್ ಅಂದರೆ ಮಗುಗಳನ್ನ ಸೊ ಒಂದೇ ಕೋರ್ಸ್ನ ಇಲ್ಲ ಒಂದೇ ವರ್ಷದ ಓದೋಂಥ ಸಿಲೆಬಸ್ನ ಅಗೇನ್ ಆ್ಯಂಡ್ ಅಗೇನ್ ಇಫ್ ಇಟ್ ಈಸ್ ರಿಪೀಟೆಡ್ಲಿ ಅದೇ ಕೋರ್ಸ್ನ ಓದಿಸೋದು ಕೂಡ ಒಂದು ಡಿಸ್ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೋದು. ಸೊ ಅವು ಕೂಡ ಒಂದಾಗಿ ಸೆಕೆಂಡ್ರಿ ಎಜುಕೇಷನ್ನು ಎಷ್ಟೊಂದು ಜನ ಮಕ್ಕಳು ಬಿಡುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಈಸ್ highly exam oriented. So these kind of secondary education, one of the major problem andre, so the highly exam oriented. The children learn to pass exams not for the realizing the developmental goals. ಇಲ್ಲಿ ಮಗು ಜಸ್ಟ್ ಓದಬೇಕು, ಪಾಸ್ ಆಗಬೇಕು, ಒಂದು ಸರ್ಟಿಫಿಕೇಟ್ ತೊಗೊಬೇಕು ಅಷ್ಟೇ ಅಂತ ಫೋಕಸ್ ಮಾಡುತ್ತೆ ಹೊರತು ಒಂದು ಡೆವಲಪ್ಮೆಂಟ್ ಆಸ್ಪೆಕ್ಟ್ ಬಗ್ಗೆ ಕಂಪ್ಲೀಟ್ ನೆಗ್ಲಿಜೆನ್ಸ್ ಮಾಡುತ್ತೆ. Moving to next level of education, that is higher education. Higher education is also known as post-secondary education or third level education ಅಂತ ಕರಿತೀವಿ ಇಂಡಿಯಾದಲ್ಲಿ. ಸೊ ಆಫನ್ಲಿ ಡಿಲಿವರ್ಡ್ ಅಟ್ ಯೂನಿವರ್ಸಿಟಿ. ಈ ಹೈಯರ್ ಎಜುಕೇಷನ್ ನಿಮಗೆ ಎಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಯೂನಿವರ್ಸಿಟೀಸ್ ಆಗಿರ್ಬೋದು, ಅಕಾಡೆಮೀಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಯು ವಿಲ್ ಗೆಟ್ ದಿಸ್ ಹೈಯರ್ ಎಜುಕೇಷನ್ ಸಿಗುತ್ತೆ. ಹೈಯರ್ ಎಜುಕೇಷನ್ ಇನ್ಕ್ಲೂಡ್ಸ್ ಟೀಚಿಂಗ್ ಆ್ಯಂಡ್ ರಿಸರ್ಚ್, ಎಕ್ಸಾಕ್ಟಿಂಗ್ ಅಪ್ಲೈಡ್ ವರ್ಕ್ ಆ್ಯಂಡ್ ಸೋಷಿಯಲ್ ಸರ್ವಿಸಸ್. ಸೊ ಇಲ್ಲಿ ನಿಮಗೆ ಏನು ಟೀಚ್ ಮಾಡ್ತಾರೆ ಅಂದರೆ, ಸೊ ನಾವು ಸಾಮಾನ್ಯವಾಗಿ ನಿಮಗೆ ಹೇಗೆ ಎಜುಕೇಷನ್ ಸಿಗುತ್ತೆ ಅಂದರೆ ಟೀಚಿಂಗ್ ಆಗಿರ್ಬೋದು, ರಿಸರ್ಚ್ ಮಾಡೋದಾಗಿರ್ಬೋದು, ಎಕ್ಸಾಕ್ಟಿಂಗ್ ಅಪ್ಲೈಡ್ ವರ್ಕ್ ಆಗಿರ್ಬೋದು, ಅವ್ರ ಸೋಷಿಯಲ್ ಸರ್ವಿಸಿಂಗ್ ಮಾಡೋದ್ರ ಮೂಲಕ ನಿಮಗೆ ಎಜುಕೇಷನ್ ಇಂಪ್ಯಾಕ್ಟ್ ಮಾಡ್ತಾರೆ. ಇಟ್ ಇನ್ಕ್ಲೂಡ್ಸ್ ಬೋತ್ ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಆ್ಯಂಡ್ ದಿ ಪೋಸ್ಟ್ ಗ್ರಾಜ್ಯುಯೇಟ್ ಲೆವೆಲ್. ಹೈಯರ್ ಎಜುಕೇಷನ್ ಇನ್ಕ್ಲೂಡ್ಸ್ ಬೋತ್ ಅಂಡರ್ ಅಂದರೆ ಬ್ಯಾಚುಲರ್ ಡಿಗ್ರಿ ಆಸ್ ವೆಲ್ ಆಸ್ ಮಾಸ್ಟರ್ ಡಿಗ್ರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಹೈಯರ್ ಎಜುಕೇಷನಲ್ಲಿ. Let me see the problems of higher education. Higher education, ನಮ್ಮ ಇಂಡಿಯಾದಲ್ಲಿ ಹೈಯರ್ ಎಜುಕೇಷನ್ ಪ್ರಾಬ್ಲಮ್ಸ್ ಏನು, ಇಶ್ಯೂಸ್ ಏನು ಅಂತ ನೋಡೋಣ. ಸೊ ಕಾಲೇಜಸ್ ಆರ್ ಟೂ ಎಕ್ಸ್ಪೆನ್ಸಿವ್ ಆ್ಯಂಡ್ ಇನ್ಎಫಿಷಿಯೆಂಟ್. ಸೊ ಈಗ ನೀವು ಹೈಯರ್ ಎಜುಕೇಷನ್ ಮಾಡಬೇಕು, ಒಂದು ಡಿಗ್ರಿ ಮಾಡಬೇಕು, ಒಂದು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತಂದರೆ ಒಳ್ಳೆ ಕಾಲೇಜಲ್ಲಿ ಸೇರಬೇಕಂದ್ರೆ ಇಟ್ ವಿಲ್ ಬಿಕಮ್ ಎ ವೆರಿ ಕಾಸ್ಟ್ಲಿ ಅಫೇರ್. ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಮನಿ ಫಾರ್ ದಿ ಫೀಸ್, ಡೊನೇಷನ್ಸ್ಗೆ ಫೀಸ್ಗೆ ಜಾಸ್ತಿ ಕೊಡಬೇಕಾಗುತ್ತೆ. ಹಂಗಾಗಿ ಇಟ್ ವಿಲ್ ಬಿಕಮ್ ಎ ಬರ್ಡನ್ ಫಾರ್ ದ ಪೇರೆಂಟ್ಸ್. ನೆಕ್ಸ್ಟ್ ಈಸ್ ಸ್ಟೂಡೆಂಟ್ಸ್ don't work very hard and learn little. So ಈ ಹೈಯರ್ ಎಜುಕೇಷನ್ಲಿ ಸೊ ಪ್ರಾಬ್ಲಮ್ಸ್ ಏನು ಅಂತಂದರೆ ಸ್ಟೂಡೆಂಟ್ಸ್ ವಿಲ್ ನಾಟ್ ಲರ್ನ್ ವೆರಿ ಹಾರ್ಡ್. ಸೊ ಜಾಸ್ತಿ ಇಂಪಾರ್ಟೆನ್ಸ್ ದೇ ವಿಲ್ ನಾಟ್ ಗಿವ್ ಇಟ್. ದೇ ವಿಲ್ ಬಿಕಾಸ್ ಆಫ್ ಟೀನ್ ಏಜ್ ಆಗಿರೋದ್ರಿಂದ ದೇ ವಿಲ್ ಲರ್ನ್ ಲಿಟಲ್. ಸೊ ದೇ ಡೋಂಟ್ ವರ್ಕ್ ವೆರಿ ಹಾರ್ಡ್. ನೆಕ್ಸ್ಟ್ ಈಸ್ ಎ ಮೈನಾರಿಟಿ ಆಫ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ಸ್ ಆನ್ ಟೈಮ್ and many don't graduate at all. So graduate ಆದರೂ ಕೂಡ ವೆರಿ ಲಿಮಿಟೆಡ್ ನಂಬರ್ ಆಫ್ ಗ್ರಾಜುಯೇಟ್ ಆಗ್ತಾರೆ. ಗ್ರಾಜುಯೇಟ್ ಆದರೂ ಕೂಡ ಸೊ ದೇ ವಿಲ್ ನಾಟ್ ಲರ್ನ್ ಅಬೌಟ್ ದ ಥಿಂಗ್ಸ್ ವಿಚ್ ರಿಕ್ವೈರ್ಡ್ ಫಾರ್ ದ ಗ್ರಾಜುಯೇಟ್. ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನ ದೇ ವಿಲ್ ನಾಟ್ ಗೋನ್ ಟು ಲರ್ನ್ ಇಟ್. ಕೆಲವೆಲ್ಲ ಇನ್ ಬಿಟ್ವೀನ್ ಸ್ಟಡೀಸ್ ಎಲ್ಲ ಇದು ಡ್ರಾಪ್ ಔಟ್ ಆಗೋಂಥ ಚಾನ್ಸ್ ಇರುತ್ತೆ. ಹಂಗಾಗಿ ಸೊ ಅದು ಕೂಡ ಒನ್ ಆಫ್ ದಿ ಪ್ರಾಬ್ಲಮ್. ನೆಕ್ಸ್ಟ್ ಈಸ್ ದ ಅವೈಲಬಿಲಿಟಿ ಆಫ್ ಆನ್ಲೈನ್ ಎಜುಕೇಷನ್ ವಿಲ್ ಕ್ರಿಯೇಟ್ ಎ ಲೇಸಿನೆಸ್ ಅಮಾಂಗ್ ದ ಸ್ಟೂಡೆಂಟ್. ಈಗ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಯೂಟ್ಯೂಬ್ ಕ್ಲಾಸ್ ಆಗಿರ್ಬೋದು, ಈ ಎಲ್ಲ ಕ್ಲಾಸಸ್ಸಿಂದ ಆಗಿರೋದ್ರಿಂದ ಏನಾಗುತ್ತೆ, ಕಲಿಯೋಣ ಬಿಡು ಅನ್ನೋ ಒಂದು ನೆಗ್ಲಿಜೆನ್ಸ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಪೀಪಲ್ ವಿಲ್ ನಾಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಫಾರ್ ಕ್ಲಾಸ್ ರೂಮ್ ಸ್ಟಡೀಸ್. ನೆಕ್ಸ್ಟ್ ಈಸ್ ಕ್ಯಾಂಪಸ್ ವೈಲೆನ್ಸ್. ಸೊ ಕ್ಯಾಂಪಸ್ ವೈಲೆನ್ಸ್ ಅಂದರೆ ಸೊ ಈ ಏಜಲ್ಲಿ ಮಕ್ಕಳು ತುಂಬ ಟೀನೇಜ್ಲಿಂದ ಸೊ ದಟ್ ದೇರ್ ಈಸ್ ಅ ಚಾನ್ಸಸ್ ಆಫ್ ವೈಲೆನ್ಸ್ ಅವ್ರಿಗೆ ಸೊ ಆಗೋಂಥ ಚಾನ್ಸಸ್ ಇರುತ್ತೆ, ಅವ್ರ ಜಗಳ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. So this is one of the major problem for their studies. One more problem is teaching quality. Teaching quality in the graduation level and the post graduation level teaching quality, if it is not good, and so they are not able to develop a good, better citizens or better graduate or better citizens of the country. So the one reason ಆಗಿರ್ಬೋದು financing. The parents are not able to provide a financial facility and they are financially strong and they are not able to send it for a better schools or colleges. Privatization, the higher education privatization irodrinda enagutte, private schools can be charged very much higher fees. So ಈಗ ಎಷ್ಟೊಂದು ಜನ
parents who are poor parents, they are not able to send their kids for the such kind of schools or colleges. One more, in the quota system, so reservation for particular set of communities, quota ಇದ್ದಾಗ ಏನಾಗುತ್ತೆ, so it will be reserved for those, it will be reserved for particular certain communities. ಅವಾಗ ಏನಾಗುತ್ತೆ, ಎಲ್ಲ ಒಂದು ಕಮ್ಯುನಿಟಿಗೆ ಹೊಡ್ತಾ ಬೀಳ್ಬೋದು. So next is problem of educated unemployment. So educated unemployment ಕೂಡ one of the major problem. So ಏನಾಗುತ್ತೆ, they will become boosting factor for, they will become boosting factor for somebody to not, ಯಾವಾಗೇನವೇ ಅವನೇ ಓದಿಲ್ಲ, ಅವನಿಗೆ ಎಜುಕೇಷನ್ ಇಲ್ಲ, ನಾನ್ಯಾಕೆ ಓದಬೇಕು, ಅವನಷ್ಟು ಓದಿದ್ರು ಕೂಡ ಅವನಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ಇದರಲ್ಲಿ ಏನಾಗುತ್ತೆ, ಜನ ನೆಗ್ಲಿಜೆನ್ಸಿ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಪ್ರೆಸ್ ಬೆಲ್ ಬಟನ್. ಥ್ಯಾಂಕ್ ಯು.